ಜೊತೆಯಲ್ಲಿ ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧಿ ನಿಯಂತ್ರಕ ಎರಡೂ ಇಲಾಖೆಗಳ ಈಗ ನಾವೇನು ಒಂದು ಡಿಪಾರ್ಟ್ಮೆಂಟಾಗಿ ಮಾಡಿ ಅದರ ಆಯುಕ್ತರಾಗಿ ನೇಮಕ ಆಗಿರತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಇಲ್ಲಿದ್ದಾರೆ. ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಸ್ನೇಹಿತರೆ, ಇವತ್ತು ಕೆಲವು ವಿಷಯಗಳನ್ನು ಏನು ಕಳೆದ ತಿಂಗಳುಗಳಲ್ಲಿ ಏನೇನು ಕ್ರಮಗಳು ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಏನಿದೆ ಇದರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಪತ್ರಿಕಾ ಒಂದು ಪ್ರಕಟಣೆ ಕೂಡ ನಿಮ್ಮ ಕೈಗೆಲ್ಲರೂ ಕೂಡ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ನಾವು ನಮ್ಮ ಏನು ಔಷಧಿ ಪರೀಕ್ಷಾ ಮಾಡ್ತಕ್ಕಂಥದ್ದಿದೆ, ಜನವರಿ ತಿಂಗಳಲ್ಲಿ 1133 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಾವು ಮಾಡಿಸಿದ್ದೀವಿ. ಅದರಲ್ಲಿ 938 ಉತ್ತಮ ಬಂದಿದೆ ಅಂತ ಇದೆ ಮತ್ತು 106 ಅನುತ್ತಮ ಅಂತ ಬಂದಿದೆ. ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ 1841 ಔಷಧಿ ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿಸಿದೋ. ಇಲ್ಲಿವರೆಗೆ 58 ಮಾದರಿಗಳು ಅನುತ್ತಮ ಅದರಲ್ಲಿ ಗುಣಮಟ್ಟ ಅನುತ್ತಮ ಇದೆ ಅಂತ ಬಂದಿದೆ, NSQ ಅಂತ ಬಂದಿದೆ. ಇನ್ನೂ ಪೂರ್ತಿ ಅದರದೆಲ್ಲ ವಿಶ್ಲೇಷಣೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಏನು ಕಾಂತಿವರ್ಧಕಗಳ ಒಂದು ಗುಣಮಟ್ಟ ಏನಿದೆ ಕಾಸ್ಮೆಟಿಕ್ಸ್, ಅದರದ್ದು ಕೂಡ ನಾವು ಮಾಡಿಸಿದ್ದೇವೆ. 262 ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿದೋ. ಅದರಲ್ಲಿ 120 ಉತ್ತಮ ಗುಣಮಟ್ಟ ಅಂತ ಬಂದಿದೆ. ಉಳಿದ ಇನ್ನೂ ವಿಶ್ಲೇಷಣೆ ಹಂತದಲ್ಲೇ ಇದೆ. ಅಂದರೆ ಯಾವುದು ಕೂಡ ಇದುವರೆಗೂ ಅನುತ್ತಮ ಅಂತ ಈ ಕ್ರಾಂತಿವರ್ಧಕಗಳಲ್ಲಿ ಕಾಸ್ಮೆಟಿಕ್ಸಲ್ಲಿ ಬಂದಿಲ್ಲ. ಡಿಸೆಂಬರು ಮತ್ತು ಜನವರಿ ತಿಂಗಳಲ್ಲಿ ನಮ್ಮ ಏನು ಕಾಂತಿವರ್ಧಕ ಅಧಿನಿಯಮ ಪ್ರಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ 75 ಸಂಸ್ಥೆಗಳ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇವೆ. ಅಂದರೆ ಇದು ಇರ್ತಾನೆ, ಇದು NSQ ಬಂದಿರೋದು ಏನು ಡ್ರಗ್ಸ್ದು, ಕಾಂತಿವರ್ಧಕ ಅಲ್ಲ, ಔಷಧಿಗಳು ಯಾವುದ್ಯಾವುದು ಡಿಸೆಂಬರ್ ಜನವರಿಯಲ್ಲಿ ನಾವು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿ ಅನುತ್ತಮ ಅಂತ ಬಂದಿದೆ. ಅದರಲ್ಲಿ ಈಗ 75 ಸಂಸ್ಥೆಗಳ ವಿರುದ್ಧ ನಾವು ಮೊಕದ್ದಮೆಗಳನ್ನು ಹಾಕಿದ್ದೀವಿ. ಆಯಿತಾ? ಅರ್ಥ ಆಯಿತಾ? ಕನ್ಫ್ಯೂಷನ್ ಅಮ್ಮ? 75 ಈಗ ನಾವು ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೀವಿ. ಮತ್ತು ಸುಮಾರು ಕೆಲವು ಏನು ಮಾರುಕಟ್ಟೆಗೆ ಹೋದಂಥ ಡ್ರಗ್ಸನ್ನು, ಅಂದರೆ ಫಾರ್ಮಸಿಗಳಿಂದನೇ ಅದನ್ನು ವಾಪಸ್ ತರಿಸುವಂಥದ್ದು ಮಾಡಿ ಸುಮಾರು 17 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಅನುತ್ತಮ ಗುಣಮಟ್ಟದ ಔಷಧಿಗಳನ್ನು ಅದು ಮಾರುಕಟ್ಟೆಯಿಂದ ಹಿಂಪಡೆದಿದ್ದೇವೆ. ಇದು ಆಗಿರುವಂಥದ್ದು ನಿಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ. ಭಾಳ ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು ಈ NDPS ಅಂತ ಏನು ಹೇಳ್ತೀವಿ, ಅಂದರೆ ಮಾದಕ ಔಷಧಿಗಳು, ನಾರ್ಕೋಟಿಕ್ ಡ್ರಗ್ಸು ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, NDPS. ಅದರ ದುರ್ಬಳಕೆ ತಡೆಗಟ್ಟಬೇಕು ಅಂತ ಉದ್ದೇಶದಿಂದ ಹಲವಾರು ಹಿಂದೆನೂ ಕೂಡ ಮುಖ್ಯಮಂತ್ರಿಯವರು ಸಭೆ ಮಾಡಿ ನಮಗೆಲ್ಲರೂ ಕೂಡ ಈ ಡ್ರಗ್ಸಿನ ವಿಚಾರದಲ್ಲಿ ಅವರು ಗೃಹ ಇಲಾಖೆ, ನಮ್ಮ ಇಲಾಖೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದರು. ನಾವು ಕೆಲವು ಕ್ರಮಗಳು ತಗೊಂಡಿದ್ದು. ಈ ವಿಷಯದಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಜನವರಿ ತಿಂಗಳಲ್ಲಿ ನಾವು ಇದನ್ನು ಸುಮಾರು 488 ಔಷಧಿ ಮಳಿಗೆಗಳನ್ನು ಪರಿವೀಕ್ಷಣೆ ಮಾಡಿದ್ದೀವಿ. ಯಾರ್ಯಾರು ಅವರಲ್ಲಿ ಈ ಥರದ್ದೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಾರಾ ಇಲ್ವಾ ಅಂತ. ಅದರಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂಥದ್ದು 400 ಮಳಿಗೆಗಳು, 400 ಫಾರ್ಮಸೀಸ್ ಹ್ಯಾವ್ ವೈಲೇಟೆಡ್. 400 ಔಟ್ ಆಫ್ 488, 400 ಅದು ವೈಲೇಷನ್ಗಳು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಶೋಕಾಸ್ ನೋಟಿಸ್ಗಳು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಮತ್ತು ಸಮಂಜಸ ಉತ್ತರ, ಯಾರು ಸರಿಯಾದ ರೀತಿ ಉತ್ತರಗಳು ಕೊಡದೇ ಇರತಕ್ಕಂಥ ಮಳಿಗೆಗಳ ಮೇಲೆ, ಫಾರ್ಮಸಿಗಳ ಮೇಲೆ 213 ಪರವಾನಗಿಗಳನ್ನು ಅಮಾನತು ಮಾಡಿದ್ದೀವಿ. 213 ಫಾರ್ಮಸಿಸ್ಟ್ ಲೈಸೆನ್ಸಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಮತ್ತು 3 ರದ್ದು ಮಾಡಿದ್ದೀವಿ.
ಆಯಿತಾ. ಸೊ ಇದು ಒಂದು ಕ್ರಮವನ್ನು ನಮ್ಮ ಔಷಧ ಆಡಳಿತ ಇಲಾಖೆಯವರು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಅದನ್ನು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡ್ತಕ್ಕಂಥದ್ದು ಆಗುವಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಅನೇಕ ಜನ ನಾವುಗಳೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಖರೀದಿ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ. ಇದರ ಬಗ್ಗೆಯೂ ಕೂಡ ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗಳನ್ನು ಮಾಡ್ತಕ್ಕಂಥದ್ದು ಮಾಡಿ 199 ಪರಿವೀಕ್ಷಣೆಗಳನ್ನು ನಾವು ಈ ತಿಂಗಳಲ್ಲಿ ಮಾಡಿದ್ದೀವಿ, ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ. ಮತ್ತು 52 ಔಷಧಿ ಮಳಿಗೆಗಳಲ್ಲಿ ಆ್ಯಂಟಿಬಯೋಟಿಕ್ ಔಷಧಿಗಳು ಮಾರಾಟ ಮಾಡಿರುವುದು ಕಂಡು ಬರುತ್ತದೆ. ಅಂದರೆ ಅನಧಿಕೃತವಾಗಿ, ಅಂದರೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡಿರುವಂಥದ್ದು, ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥ 52 ಮಳಿಗೆಗಳು, ಅವರೆಲ್ಲರೂ ಆ 52 ಪ್ರಕರಣಗಳಲ್ಲಿ ನಾವೀಗ ಮೊಕದ್ದಮೆ ಹೂಡಲು ಈಗ ನಾವು ಆ ಕಾರ್ಯವನ್ನು ಈಗ ನಾವು ಮಾಡಿಸ್ತಾ ಇದ್ದೀವಿ. ಸೊ ಇದು ನಿಮ್ಮ ಮಾಹಿತಿಗೆ ತರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು, ಇದೆಲ್ಲ ನಾನು ಹೇಳಿದ್ದಕ್ಕೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಏನಿದೆ ಇದನ್ನು ಸ್ವಲ್ಪ ಇನ್ನೂ ನಾವು ಕ್ರಿಯಾಶೀಲವಾಗಿ ಮತ್ತು ಉತ್ತಮ ರೀತಿಯಾಗಿ ಅವರ ಜವಾಬ್ದಾರಿಗಳನ್ನು, ಅಂದರೆ ಅವರ ಜವಾಬ್ದಾರಿ ಏನಂತ ಹೇಳಿದ್ರೆ ರೆಗ್ಯುಲೇಟ್ ಮಾಡುವಂಥದ್ದು. ಸೊ ಆ ಮೂಲ ಕರ್ತವ್ಯ ಅವ್ರದ್ದು ರೆಗ್ಯುಲೇಷನ್, ನಿಯಂತ್ರಣ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಗುಣಮಟ್ಟ ಇರತಕ್ಕಂಥ, ಅದು ಔಷಧಿನೇ ಇರ್ಬೋದು, ಆಹಾರನೇ ಇರ್ಬೋದು, ಅಥವಾ ಈ ಕಾಂತಿವರ್ಧಕ ಇರ್ಬೋದು, ಅದರ ಬಗ್ಗೆ ನೋಡತಕ್ಕಂಥದ್ದೇ ಈ ಇಲಾಖೆ ಜವಾಬ್ದಾರಿ. ಸೊ ಆ ಮೂಲ ಜವಾಬ್ದಾರಿಯಲ್ಲಿ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತ ಮಾಡಿರುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಕಂಡು ಬಂದಿರುವಂಥದ್ದು, ಈ ನಮ್ಮ ಹಲವಾರು ಕೆಲವರೆಲ್ಲ ನಮ್ಮ ಒಂದು ಮಾಹಿತಿಗೆ ಬಂದಾಗ ಅದನ್ನು ಅವರು ವಿಶ್ಲೇಷಣೆ ಮಾಡಿಸಿದ್ದಾರೆ. ಏನಂತ ಹೇಳಿದ್ರೆ, ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಅಂದರೆ ಸೆಲೇನಿಯಮ್ಮು, ಕ್ರೋಮಿಯಮ್ಮು, ಪ್ಲಾಟಿನಮ್, ಆರ್ಸೆನಿಕ್ ಇದೆಲ್ಲ ಉಪಯೋಗ ಮಾಡ್ತಾರೆ. ಯಾಕಂದರೆ ಬಣ್ಣಗಳೆಲ್ಲ ಬರಬೇಕು, ಅದೆಲ್ಲ ಇನ್ನೂ ಅದು ಒಂಥರ ಭಾಳ ತೀವ್ರವಾಗಿ ಅದು ಕಾಣಬೇಕು, ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಈ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಗಮನಕ್ಕೆ ಏನು ಬಂದಿದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಇಲ್ಲ. ಇದು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಇದರ ಬಗ್ಗೆ ಯಾವುದೇ ಅಧಿನಿಯಮಗಳಿಲ್ಲ, ಇದಕ್ಕೆ ಏನು ಸ್ಟ್ಯಾಂಡರ್ಡ್ಸ್ ಇಲ್ಲ, ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತಲೂ ಕೂಡ ಇಲ್ಲ. ಇದರಿಂದ ಕೆಲವು ಕಡೆಯೆಲ್ಲ ನಮಗೆ ಬಂದಿರುವಂಥದ್ದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್, ಇವೆಲ್ಲ ಅದು ಬರುವಂಥದ್ದು ಆ ಸಂದರ್ಭಕ್ಕೆ. ಬಟ್ ಏನಾದರೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆಯಾ ಅಂತಲೂ ಕೂಡ ನಾವು ನೋಡಬೇಕು, ಯಾಕೆಂದರೆ ಅದು ಇನ್ನೂ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಏನೇ ಇರಲಿ, ದೇ ಆರ್ ಯೂಸಿಂಗ್ ಡಿಫ್ರೆಂಟ್ ಮೆಟಲ್ಸ್ ಆನ್ ದ ಬಾಡಿ, ನಮ್ಮ ಶರೀರದ ಮೇಲೆ ಇಂಜೆಕ್ಟ್ ಮಾಡ್ತಾರೆ, ನಮ್ಮ ಶರೀರ ಒಳಗಡೆ ಹೋಗಿ ಅದು ಪರ್ಮನೆಂಟಾಗಿ ಕೂತ್ಕೊಳ್ತದೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ನಮ್ಮ ಆಯುಕ್ತರು ಇದರ ಬಗ್ಗೆ ಈಗಾಗಲೇ ಅದನ್ನು ಮಾಡೋದಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಬಹುಶಃ 1-2 ದಿವಸದಲ್ಲಿ ಅವ್ರಿಗೆ ಬರೀತಾರೆ. ಅಂದರೆ ಏನಂತ ಹೇಳಿದ್ರೆ, ಇದಕ್ಕೆ ಮಾನದಂಡವನ್ನು ರೂಪಿಸಬೇಕು ಮತ್ತು ಇದ್ರ ಬಗ್ಗೆ ನಮಗೆ ಗೈಡ್ಲೈನ್ಸ್ ಬೇಕು. ಯಾವ ಥರ ಇದರಿಂದ ಏನು ಪರಿಣಾಮ ಇದೆ, ಯಾವ ಥರ ಉಪಯೋಗಿಸ್ಕೋಬೋದು, ಇದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ತಿಳ್ಕೊಂಡು ಇದರ ಬಗ್ಗೆ ಒಂದು ಮಾನದಂಡ ರೂಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಕೂಡ ನಾವು ಅವರಿಗೆ ಕೇಂದ್ರಕ್ಕೆ ನಾವು ಬರೀತಾ ಇದ್ದೀವಿ. ಇದು ಮಾಡಿರ್ತಕ್ಕಂಥ ಇನ್ನೊಂದು ಕ್ರಮ. ಈಗ ಅದ್ರ ಜೊತೆಯಲ್ಲಿ ನೀವು ಇದರದ್ದು ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ. ಈ ಪಶ್ಚಿಮ ಬಂಗಾಳ ಕಂಪನಿದೇನಿತ್ತು, ಅವರು ಸುಮಾರು 246 ಬ್ಯಾಚ್ ಮಾದರಿಗಳು ನಾವೇನು ಮತ್ತು ಪರೀಕ್ಷೆ ಮಾಡಿದ್ರು. ಅದರಲ್ಲಿ 113 ಅನುತ್ತಮ ಅಂತ ಬಂದಿದೆ, ಕ್ವಾಲಿಟಿ ಇಲ್ಲ ಅಂತ ಬಂದಿದೆ. ಈಗ ನಾವು ಈಗಾಗಲೇ ನ್ಯಾಯಾಲಯಗಳಲ್ಲಿ 9 ಮೊಕದ್ದಮೆಗಳನ್ನು ದಾಖಲೆ ಮಾಡಿದ್ದೀವಿ. ಇನ್ನು 25 ಪ್ರಕರಣಗಳಲ್ಲಿ ಮೊಕದ್ದಮೆ ಹೂಡಲು ಅನುಮತಿ ನಾವು ಕೊಟ್ಟಿದ್ದೀವಿ. ಅದನ್ನು ಆ ಪ್ರಕ್ರಿಯೆಯಲ್ಲಿ ಈಗ ಪ್ರಗತಿಯಲ್ಲಿದೆ. ಸೊ ಒಟ್ಟು ಈಗ 25, ಇವತ್ತಿಗೆ 36, ಈಗ 25 ಅಂತ ಬರೆದಿದ್ದೀನಿ. ಈಗ ಅದು ಇವತ್ತಿಗೆ 36 ಪ್ರಕರಣಗಳಿಗೆ ನಾವೀಗ ಅನುಮತಿ ಕೊಟ್ಟಿದ್ದೀವಿ. ಆ್ಯಸ್ ಆಫ್ ಟುಡೇ 36. ಸೊ ಆ ಕಂಪನಿ ಮೇಲೆ ನಾವು ಎಲ್ಲ ರೀತಿಯ ಕಾನೂನಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಈಗ ಇದು ಒಂದೇನಂತ ಹೇಳಿದ್ರೆ,
ಈಗ ನೀವು ನೋಡಿರ್ಬೋದು, ಅನೇಕ ಉತ್ತಮ ಬರ್ತದೆ, ಅನುತ್ತಮ ಬರ್ತದೆ, ಮತ್ತು ನಾವು ಅದನ್ನು ಅವ್ರ ಮೇಲೆ ಮೊಕದ್ದಮೆ ಹಾಕ್ತೀವಿ, ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ಅದೆಲ್ಲ ಒಂದು ಕಡೆ ಆಗ್ತಾ ಇರ್ತದೆ. ಅದು ಕಾನೂನಿನ ಕ್ರಮಗಳು. ಆದರೆ ಮುಖ್ಯವಾಗಿರುವಂಥದ್ದು ಯಾವುದು ಅನುತ್ತಮ ಅಂತ ಬರ್ತದೆ ಒಂದು ಔಷಧಿ, ಅದನ್ನು ನಾವು ಹೇಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಪಬ್ಲಿಕ್ಕಿಗೆ ಗೊತ್ತಾಗಬೇಕು. ಮತ್ತು ಯಾರು ವಿತರಕರಿದ್ದಾರೆ, ಅಂದರೆ ಒಂದು ಮಳಿಗೆ ಫಾರ್ಮಸಿಸ್ಟ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ಸು ಮತ್ತು ಯಾರ್ಯಾರು ಆ ಒಂದು ಈ ಒಂದು ವ್ಯವಹಾರದಲ್ಲಿ ಇರ್ತಕ್ಕಂಥ ಜನ ಏನಿದ್ದಾರೆ, ಅಂದರೆ ಮಳಿಗೆಗಳು, ಸಗಟು ಮಾರಾಟಗಾರರು, ತಯಾರಿಕಾ ಸಂಸ್ಥೆಗಳು, ಇವರೆಲ್ಲರನ್ನು ಕೂಡ ನಾವು ಒಂದು, ಈಗ ನಾನು ಕೇಂದ್ರಕ್ಕೆ ಬರೆದಿದ್ದೆ, ನಿಮಗೆ ಜ್ಞಾಪಕ ಇರ್ಬೋದು, ಇನ್ನು ಇದ್ರ ಬಗ್ಗೆ ನಾವು ಏನಾದರೂ ಕ್ರಮಗಳು ತೊಗೊಳ್ಬೇಕು, ಮತ್ತು ಯಾವುದಾದ್ರೂ ಒಂದು ಡ್ರಗ್ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಹೇಗೆ ಆ್ಯಕ್ಷನ್ ತೊಗೊಳ್ಳೋದು, ಮತ್ತು ನಮಗೆ ಆ ಮಾಹಿತಿನೂ ಕೂಡ ಬೇಕಾಗ್ತದೆ. ಮತ್ತು ಈ ಒಂದು ಡ್ರಗ್ಗನ್ನು ವಾಪಸ್ ತರೋದಕ್ಕೆ ಭಾಳ ಕಷ್ಟ. ಒಂದು ಸಲ ಮಾರುಕಟ್ಟೆಗೆ ಹೋದ್ಮೇಲೆ ಹೇಗೆ ವಾಪಸ್ ತರಿಸ್ತೀರಾ, ಯಾರು ಅದನ್ನು ನೋಡ್ತಾರೆ? ಅದಕ್ಕೆ ಒಂದು ಕೇಂದ್ರದಲ್ಲಿ ಒಂದು ನೀತಿ ಮಾಡಬೇಕು ಅಂತ ಕೂಡ ನಾನು ಅವ್ರಿಗೆ ಬರೆದಿದ್ದೆ. ಅದು ಇನ್ನೂ ನಮಗೇನು ಉತ್ತರ ಬಂದಿಲ್ಲ. ಆದರೆ ನಮ್ಮಲ್ಲೇ ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಇದೆಲ್ಲವನ್ನೂ ಸೇರಿಸಿ ಒಂದು ಕಂಪ್ಯೂಟರೈಸ್ ಮಾಡೋದಕ್ಕೆ ಒಂದು ಆ್ಯಪನ್ನೇ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಡ್ರಗ್ ಕ್ವಾಲಿಟಿ ಇಲ್ಲ ಅಂತ ಬಂದಾಗ ನಾವು ಆ ಮಾಹಿತಿಯನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ಸು ಮತ್ತು ಹೋಲ್ಸೇಲ್ ಇರ್ಬೋದು, ರಿಟೇಲ್ ಇರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ಎಲ್ಲರೂ ಆ ಆ್ಯಪ್ ಅಡಿಯಲ್ಲಿ ಬರ್ತಾರೆ. ಅವರಿಗೆ ಆ ಮಾಹಿತಿಯನ್ನು ಇಮ್ಮಿಡಿಯೇಟಾಗಿ ಅವ್ರಿಗೆ ಕಳಿಸುವಂಥದ್ದು. ನೋಡಿ, ಈ ಥರ ಒಂದು ಡ್ರಗ್ ಫೇಲ್ ಆಗಿದೆ, ಇದ್ರ ಬಗ್ಗೆ ಅವ್ರ ಗಮನದಲ್ಲಿ ಅದನ್ನು ತರುವಂಥದ್ದು, ಮತ್ತು ಕಂಪ್ನಿಗಳಿಗೆ ಇದನ್ನು ನೀವು ವಾಪಸ್ ತರಿಸ್ಕೋಬೇಕು ಅಂತ ಹೇಳಿ ಅವರಲ್ಲಿರುವಂಥ ಯಾರು ಡಿಸ್ಟ್ರಿಬ್ಯೂಟರ್ಸ್ ಹತ್ರನೂ ಕೂಡ ಆ ಮಾಹಿತಿಯನ್ನು ಕೊಟ್ಟು ವಾಪಸ್ ತರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರೋಟೋಕಾಲನ್ನು ನಾವು ತಯಾರು ಮಾಡ್ತಾಯಿದ್ವಿ. ಅಂದರೆ ರೀಕಾಲ್ ಪಾಲಿಸಿ, ಡ್ರಗ್ ರೀಕಾಲ್ ಪಾಲಿಸಿಯನ್ನು ಹೇಗೆ ತರ್ತಕ್ಕಂಥದ್ದಕ್ಕೆ. ಯಾಕಂದರೆ ನಮ್ಮಲ್ಲಿ ಸುಮ್ಮನೆ ಈ ಥರದ್ದೆಲ್ಲ ನಾವು ಹೇಳ್ತಾ ಇರ್ತೀವಿ, ಆದರೆ ನಿಜವಾಗ್ಲೂ ಕೂಡ ಯಾವ ಡ್ರಗ್ ಕೂಡ ನಮ್ಮ ದೇಶದಲ್ಲಿ ರೀಕಾಲ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ, ಯಾವ ಪ್ರಮಾಣದಲ್ಲಿ ಆಗಿದ್ದೆ ಗೊತ್ತಿಲ್ಲ. ಸೊ ಅದಕ್ಕೊಂದು ಸಿಸ್ಟಮ್ ಬೇಕು. ಸೊ ಒಂದು ಕಂಪ್ಯೂಟರೈಸೇಷನ್ನು, ಇನ್ಫಾರ್ಮೇಷನ್ನು, ಆಮೇಲೆ ಆ್ಯಪ್ ಬೇಸ್ಡು ಮಾಡಿ ಡ್ರಗ್ ರೀಕಾಲ್ ಪಾಲಿಸಿಯನ್ನು ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಕ್ರಮ ತೊಗೊಳ್ತಾ ಇದ್ದೀವಿ. ಅದನ್ನು ಅತಿ ಶೀಘ್ರದಲ್ಲೇ ಅದನ್ನು ಜಾರಿ ಮಾಡೋದಕ್ಕೆ ನಮ್ಮ ಆಯುಕ್ತರಿಗೆ ಹೇಳಿದ್ದೀನಿ. ಅವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಆ ಒಂದು ತಯಾರಿಕೆಯಲ್ಲಿ ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಸುಧಾರಣೆ ಕ್ರಮ ತೊಗೊಳ್ತಕ್ಕಂಥದ್ದು. ಇನ್ನೊಂದು ಸುಧಾರಣೆ ಕ್ರಮ ನಾನು ಇಲ್ಲಿ ಬರೆದಿಲ್ಲ. ಏನಂತ ಹೇಳಿದ್ರೆ, ನಮ್ಮ KSMSCLಲ್ಲೂ ಕೂಡ ಈ ಕ್ವಾಲಿಟಿ ಮತ್ತು ಬ್ಲ್ಯಾಕ್ ಲಿಸ್ಟಿಂಗ್ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ಗೈಡ್ಲೈನ್ಸ್ ಮತ್ತು ಪಾಲಿಸಿ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅವರಿಗಾಗಲೇ MD KSMSCL ಅವರು ಆ ವಿಷಯದಲ್ಲಿ ಯಾವುದಾದ್ರೂ ಒಂದು ಡ್ರಗ್ ಕ್ವಾಲಿಟಿ ಬಗ್ಗೆ ಹೇಗೆ ನಾವು ಚೆಕ್ ಮಾಡಬೇಕು, ಯಾವಾಗ ಅದನ್ನು ನಾವು ಮಾರುಕಟ್ಟೆಗೆ ಬಿಡಬೇಕು, ಅಂದರೆ ನಾವು ತಗೊಂಡು ಆಸ್ಪತ್ರೆಗಳಿಗೆ ಅದನ್ನು ಕಳಿಸ್ಕೊಡ್ಬೇಕು, ಮತ್ತು ಇದಕ್ಕೆಲ್ಲ ಒಂದು ಸ್ಪಷ್ಟವಾದಂಥ ಸ್ಪೆಸಿಫಿಕ್ ಪಾಲಿಸಿ ಇರಬೇಕು ಅಂತ ಅದು ತೊಗೊಂಬರೋದಕ್ಕೆ ಹೇಳಿದ್ದೀವಿ. ಈಗಿರುವಂಥ ಪಾಲಿಸಿ ಸ್ಟ್ರಿಕ್ಟ್ ಆಗಿದೆ, ಆದರೆ ಅದರ ಕೆಲವು ನ್ಯೂನತೆಗಳಿದೆ, ಎಲ್ಲ ಸರಿಪಡಿಸಿ ತರ್ತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ಸೊ ಅದು ಒಂದು ಸುಧಾರಣೆ ಕ್ರಮವನ್ನು ತಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ. ಸೊ ಈ ಥರದ್ದು ಹೇಳೋದಕ್ಕೆ ಬಯಸಿ, ಈಗ ಇದು ನಾನು ಔಷಧಿದ ಬಗ್ಗೆ ಹೇಳಿದೆ. ಈಗ ಆಹಾರದ ಬಗ್ಗೆ ಕೂಡ ಏನು ಕ್ರಮ ತೊಗೊಂಡಿದ್ದೀವಿ ಅಂತಲೂ ಕೂಡ ಬರೆದಿದ್ದೀನಿ. ಜನವರಿ 25ರಲ್ಲಿ ಸುಮಾರು 3608 ಆಹಾರ ಪದಾರ್ಥಗಳ ಮಾದರಿಗಳನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಈಗ ಅದು ಸಂಗ್ರಹಣೆಯಾಗಿ ಈಗ 26 ಮಾದರಿಗಳು ಅಸುರಕ್ಷಿತ ಅಂತ ಬಂದಿದೆ, ಮತ್ತು 28 ಮಾದರಿಗಳು ಕಳಪೆ ಎಂದು ವರದಿಯಾಗಿದೆ. ಅದು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಫೆಬ್ರವರಿಯಲ್ಲಿ ಅದನ್ನು ಡೇಟಾ ಕೊಟ್ಟಿದ್ದೀನಿ. 2543 ವಿಶ್ಲೇಷಣೆ ಆಗಿದೆ. ಅದರಲ್ಲಿ ಈಗ 8 ಅಸುರಕ್ಷಿತ ಮತ್ತು 5 ಕಳಪೆ ಎಂದು ವರದಿಯಾಗಿದೆ. ಆಯಿತಾ? ಇದು ಜನವರಿ ಮತ್ತು ಫೆಬ್ರವರಿ ಮಾಡಿರುವಂಥದ್ದು. ಈಗ ಇನ್ನೊಂದು ಈ ಕೇಕ್ ಬಗ್ಗೆ ನೀವೇ ಬೇಕಾದ್ರೆ ಓದ್ಕೊಳ್ಳಿ. ನಾವು ಹಿಂದೆ ಏನು ಮಾಡಿದ್ದು ಮತ್ತೊಮ್ಮೆ ಚೆಕ್ ಮಾಡಿದ್ದು. ಹಿಂದೆ ಒಂದು ಸಲ ಮಾಡಿದಾಗ 4.06% ಆಗಸ್ಟಲ್ಲಿ ನಾವು ಮಾಡಿದಾಗ ಅದು ಅಸುರಕ್ಷತೆ ಬಂದಿತ್ತು. 4.06%. ಅದು 295 ಮಾದರಿಗಳು ಮಾಡಿದಾಗ. ಈಗ ಮತ್ತೊಮ್ಮೆ ನಾವು ಜನವರಿ ಮತ್ತೊಮ್ಮೆ ಚೆಕ್ ಮಾಡಿದ್ದು. ಈಗ 603 ಮಾದರಿಗಳು ತೊಗೊಂಡು ಕೇಕ್ಗಳನ್ನ, ಅದರಲ್ಲಿ ಈಗ ಕೇವಲ 7 ಮಾತ್ರ ಬಂದಿದೆ. ಅಂದರೆ 1.16% ಇಳಿದಿದೆ. ಅಂದರೆ ಒಂದು ಇಳಿಕೆ ಕಂಡಿದೆ. ಅದು ಯಾವ ಕಾರಣಕ್ಕಾಗಿದೆ ನಾನು ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮಿಂದ ಆಗಿದೆ ಅಂತ ನಾನು ಕ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಒಟ್ಟಾರೆ ದಿಸ್ ಇಸ್ ದ ಡೇಟಾ ನಮ್ಮ ಮುಂದೆ ಇರುವಂಥದ್ದು. ಆವಾಗ ನಾವು
295 ಮಾದರಿಗೆ 12 ಫೇಲ್ಯೂರ್ ಆಗಿತ್ತು. ಈ ಸಲ 603ಗೆ ಕೇವಲ 7 ಫೇಲ್ಯೂರ್ ಆಯಿತು. ಸೊ ಅದು ಒಂದು ಒಳ್ಳೆಯ ಬೆಳವಣಿಗೆ ಒಂದು ರೀತಿಯಲ್ಲಿ ಅಂತ ಹೇಳ್ಬೋದು. ಮತ್ತು ಈಗ ಇದು ಹೇಳಬೇಕಾ, ಇದು ಅದು ಬೇಡ, ಓಕೆ. ಈಗ ಇನ್ನೊಂದು ವಿಶೇಷವಾದಂಥ ಅಭಿಯಾನವನ್ನು ಈ ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡಿದ್ದೀವಿ. ಅದೇನಂತ ಹೇಳಿದ್ರೆ 3 ಐಟಮ್ಗಳ ಮೇಲೆ ಮಾಡೋದು. ಒಂದು ನೀರಿನ ಬಾಟಲ್, ಆಯಿತಾ, ಅದರಲ್ಲಿ ಇದು ರಾಜ್ಯಾದ್ಯಂತ ಮಾಡಿರುವಂಥದ್ದು. ನೀರ್ದು 288 ವಿಶ್ಲೇಷಣೆ ಒಳಪಡಿಸಿದ್ದು. ಅದರಲ್ಲಿ ಅದು ಇನ್ನೂ ಕೂಡ ವಿಶ್ಲೇಷಣೆ ಕಾರ್ಯ ಪ್ರಗತಿಯಲ್ಲಿದೆ. ಅದು ರಿಸಲ್ಟ್ ಇನ್ನೂ ಬರಬೇಕೀಗ. ಈಗ 288 ಮಾಡಿಸಿದ್ದೀವಿ. ಈ ಯಾವುದು ಹಸಿರು ಬಟಾಣಿ ಇದೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಮ ಕಂಪ್ಲೇಂಟ್ ಬಂದಿತ್ತು. ಸೊ ಅದ್ರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ 31 ಮಾದರಿಗಳು 106ರಲ್ಲಿ 31 ಕಂಪ್ಲೀಟ್ ಆಗಿದೆ ಏನು ವಿಶ್ಲೇಷಣೆ. 31ರಲ್ಲಿ 26 ಅಸುರಕ್ಷಿತ ಆಗಿದೆ. 31ರಲ್ಲಿ 26 ಅಸುರಕ್ಷಿತ, 5 ಮಾತ್ರ ಸುರಕ್ಷಿತ. ಇನ್ನೂ ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು. 106ರಲ್ಲಿ ಕೇವಲ 31 ಮಾತ್ರ ಬಂದಿದೆ. ಸೊ ಇದು ಖಂಡಿತವಾಗಿಯೂ ಇದು ಅಂದರೆ ಏನಂತ ಹೇಳಿದ್ರೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇರುವಂಥದ್ದು. ಬ್ಯಾಂಡ್ ಕಲರಿಂಗ್ ಏಜೆಂಟು ಅಂದರೆ ಈ ಸನ್ಸೆಟ್ ಯೆಲ್ಲೋ ಮತ್ತು ಟೆಟ್ರೆಝೀನ್ ಈ ಥರದ್ದೆಲ್ಲ ಯಾವುದು ಉಪಯೋಗ ಮಾಡಬಾರ್ದು ಅದನ್ನು ಉಪಯೋಗ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇದು ಫೇಲ್ಯೂರ್ ಆಗಿದೆ. ಇದೆಲ್ಲ ಬ್ಯಾಂಡ್ ಕೆಮಿಕಲ್ಸು ಇದು ಕಾರ್ಸಿನೋಜೆನಿಕ್ ಅಂತಲೂ ಹೇಳ್ತಾರೆ ಮತ್ತು ಇದು ಬಳಕೆ ಮಾಡಬಾರ್ದು ಅಂತ ಸ್ಪಷ್ಟವಾದಂಥ ಇದು ಕಾನೂನು. ಸೊ ಇದು ಸ್ವಲ್ಪ ನಮಗೆ ಆತಂಕನೇ, ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಆಗ್ತಾಯಿದೆ ಅಂತ ಪ್ರೂವ್ ಆಯಿತು. ಮತ್ತು ಅದೇ ರೀತಿಯಾಗಿ ಈಗ ಈ ಪ್ಲಾಸ್ಟಿಕ್ ಪೇಪರನ್ನು ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ ಅದರ ಬಗ್ಗೆ ನೀವು ನೆನ್ನೆನೇ ಎಲ್ಲ ದೊಡ್ಡ ಸುದ್ದಿ ಮಾಡಿದ್ದೀರಾ. ನಾನು ಇವತ್ತು ಹೇಳೋಣ ಅಂತ ಇದ್ದೆ, ಆದರೆ ನೆನ್ನೆನೇ ಆಗೋಗಿದೆ. ಸೊ ಅದರಲ್ಲಿ 681 ಹೋಟೆಲು, ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು. ಈಗ ಅದರಲ್ಲಿ 52 ಉದ್ದಿಮೆಗಳಿಗೆ ನಾವು ನೋಟಿಸನ್ನು ಈಗ ಜಾರಿ ಮಾಡಿದ್ದೀವಿ. 52 ಕಡೆ ಅದು ಫೇಲ್ಯೂರ್ ಆಗಿರುವಂಥದ್ದು. ಅದು ಖಂಡಿತವಾಗಿಯೂ ಅದು ಉಪಯೋಗ ಮಾಡಬಾರ್ದು. ಯಾಕಂದರೆ ಪ್ಲಾಸ್ಟಿಕ್ ಜೊತೆ ನಾವು ಆಹಾರ ಸೇರಿಸಿ ಅದನ್ನು ಒಟ್ಟಿಗೆ ಅದನ್ನು ಕುಕ್ ಮಾಡಿದಾಗ, ಬೇಯಿಸಿದಾಗ ಅದೇನಾಗ್ತದೆ, ಪ್ಲಾಸ್ಟಿಕ್ಸು ಮತ್ತು ಫುಡ್ ಒಳಗಡೆ ಅದು ಮಿಕ್ಸ್ ಆಗುವಂಥದ್ದು ಆಗ್ತದೆ. ಮತ್ತು ಪ್ಲಾಸ್ಟಿಕ್ಕು ನಮ್ಮ ದೇಹದ ಒಳಗಡೆ ಹೋಗ್ತದೆ. ದೇಹದ ಒಳಗಡೆ ಹೋದ ನಂತರ ಅದು ಪರ್ಮನೆಂಟ್, ನಾವು ಸಾಯೋವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಇರ್ತದೆ. ಮತ್ತು ಅದರಲ್ಲಿ ಆ ಮೈಕ್ರೋ ಪ್ಲಾಸ್ಟಿಕ್ಸ್ ಏನಿರ್ತದೆ ಅದು ಬೇರೆ ಬೇರೆ ಇನ್ನೊಂದು ಏನು ಬಿಸ್ಫೆನಾಲ್ ಎ ಅಂತ ಒಂದು ಹೇಳ್ತಾರೆ, ಅದು ಕೂಡ ಹಾನಿಕಾರಿ ಅಂಥದ್ದು. ಮತ್ತು ಈ ಮೈಕ್ರೋ ಪ್ಲಾಸ್ಟಿಕ್ಸು ಒಳಗಡೆ ನಮ್ಮ ದೇಹದಲ್ಲಿ ಸೇರಿದಾಗ ಅದು ಕಾರ್ಸಿನೋಜೆನಿಕ್ ಆಗುವಂಥದ್ದಕ್ಕೂ ಕೂಡ, ಅಂದರೆ ಈ ನಮ್ಮ ಕ್ಯಾನ್ಸರ್ ಬರ್ತಕ್ಕಂಥದ್ದಕ್ಕೆ ನೇರ ಸಂಬಂಧ ಇಲ್ಲದಿದ್ದರೂ ಕೂಡ ಅದಕ್ಕೆ ಒಂಥರ ಕ್ಯಾಟಲೈಸ್ ಮಾಡ್ತದೆ, ಅದನ್ನು ಸ್ಪೀಡಪ್ ಮಾಡ್ತದೆ. ಮತ್ತು ನಮ್ಮ ಸೆಲ್ಗಳೇನಿದೆ ಆ ಸೆಲ್ಗಳ ಮೇಲೆ ಮತ್ತು ನಮ್ಮ ಆರ್ಗನ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತದೆ ಈ ಮೈಕ್ರೋ ಪ್ಲಾಸ್ಟಿಕ್ಸ್. ಸೊ ನಮ್ಮ ಸೆಲ್ ಮೇಲೆ ನಮ್ಮ DNA ಬದಲಾವಣೆ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಈ ಪ್ಲಾಸ್ಟಿಕ್ಸ್ ಅದು ಪರ್ಮನೆಂಟಾಗಿ ಉಳ್ಕೊಂಡ್ಬಿಡ್ತದೆ. ಸೊ ಇದು ಖಂಡಿತವಾಗಿ ಉಪಯೋಗ ಮಾಡಬಾರ್ದು. ಅದನ್ನು ಕೂಡ ನಾವು ಕಂಡುಹಿಡಿದಿದ್ದೇವೆ. ಸೊ ಈ ಥರ ಇದ್ದಾಗ ನಾವು ಈ ಕ್ರಮಗಳನ್ನು ನಾವು ತಗೊಳ್ತಾ ಇರುವಂಥದ್ದು ಏನು ಸುರಕ್ಷತೆ ಮತ್ತು ಗುಣಮಟ್ಟ ಎರಡರ ಬಗ್ಗೆ ಆದ್ಯತೆ ಕೊಟ್ಟು ನಮ್ಮ ಇಲಾಖೆ ಇದು ಪ್ರತಿ ತಿಂಗಳು ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳು ನಮಗೆ ಏನು ಕಾರ್ಯಾಚರಣೆ ವರದಿ ಇರ್ತದೆ ಅದನ್ನು ಅದನ್ನು ಬಹಿರಂಗಪಡಿಸ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಸಾರ್ವಜನಿಕರಲ್ಲಿ ನಾವು ಇದನ್ನು ಗೊತ್ತಾಗಬೇಕು, ತಯಾರಿಕರಿಗೆ ಗೊತ್ತಾಗಬೇಕು. ಒಂದು ಕಡೆ ಕಾನೂನಿನ ಕ್ರಮ, ಇನ್ನೊಂದು ಕಡೆ ಅವ್ರದ್ದೇ ಸ್ವಯಂ ಇದರ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ಅವರು ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಮಾಡ್ಕೋಬೇಕು. ಮತ್ತು ಗ್ರಾಹಕರು ಅವರು ಕೂಡ ಇದ್ರ ಬಗ್ಗೆ ಜಾಗೃತಿ ಇರಬೇಕು. ಗ್ರಾಹಕರು ಕೂಡ ಏನೇ ಒಂದು ತೊಗೊಂಡಾಗ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಅವರು ಯಾವುದು ಆಹಾರನೇ ಇರ್ಬೋದು, ಔಷಧಿನೇ ಇರ್ಬೋದು, ಅವರು ಕೂಡ ಗಮನ ಕೊಟ್ಟು ಅದನ್ನು ತೊಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀವಿ. ಸೊ ಇಷ್ಟು ಇವತ್ತು ಆಗಿದೆ. ನಿಮ್ದು ಏನಾದರೂ ಬಹುಶಃ ಪ್ರಶ್ನೆ ಕೇಳುವಂಥದ್ದು ಇನ್ನೇನಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀವಿ. ಮತ್ತು ನಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಎಲ್ಲ ಡೇಟಾ ಇದೆ. ಅದು ಬಿಟ್ಟು ಇನ್ನೇನೋ ಇದ್ದರೆ ಕೇಳಿ. ಔಷಧಿಗಳು 58 ಗುಣಮಟ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನವರಿಯಲ್ಲಿ 106, ಫೆಬ್ರವರಿಯಲ್ಲಿ 58. ಯಾವ್ಯಾವ ಔಷಧಿ
ಅದೆಲ್ಲ ಪಟ್ಟಿ ಅದೆಲ್ಲ ನಮ್ಮ ವೆಬ್ಸೈಟಲ್ಲೇ ಅದನ್ನು ವೆಬ್ಸೈಟಲ್ಲೇ ಪಬ್ಲಿಷ್ ಮಾಡಿಬಿಡ್ತೀವಿ. ಯಾವ್ದ್ಯಾವುದು ಇದು ಫೇಲ್ಯೂರ್ ಆಗಿದೆ, ಯಾವ್ದ್ಯಾವುದು ಇದಾಗಿದೆ ಅಂಥೇಳಿ ಅದನ್ನು ಪಬ್ಲಿಷ್ ಮಾಡೋಕ್ಕೂ ಹೇಳಿದ್ದೀವಿ. ನಿಮಗೂ ಕೂಡ ಡೀಟೇಲ್ಸ್ ಎಲ್ಲ ಬೇಕಾದ್ರೆ ಕೊಡೋಣ. ಬೇಕಾದ ಯಾವ ಔಷಧಿ ಫೇಲ್ಯೂರ್ ಆಯಿತು, ಯಾವ ಕಂಪ್ನಿ ಫೇಲ್ಯೂರ್ ಆಯಿತು. ಅದನ್ನು ನಾನು ಹೇಳಿರುವಂಥದ್ದು ಏನಂದರೆ, ಎಲ್ಲ ನಾವು ಏನೇನು ಟೆಸ್ಟ್ ಮಾಡ್ತೀವಿ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಗಳು, ಅದನ್ನು ಈಗ ನೀವು ಮಾಡಿದ್ದೀರಾ ಎಲ್ಲ ವೆಬ್ಸೈಟಲ್ಲಿ ಹಾಕೋದಕ್ಕೆ? ಹಾಂ, ಅದೇ ನಾನೇನು ಹೇಳಿದಂತೆ ಯಾವುದೇ ವಿಶ್ಲೇಷಣೆ ಮಾಡಿದ್ರೆ ನಮ್ಮ ರಿಸಲ್ಟ್ಸ್ ಏನಿದೆ ಅದನ್ನು ನಮ್ಮ ವೆಬ್ಸೈಟಲ್ಲಿ ಹಾಕ್ಬಿಡ್ಬೇಕು. ಅವಾಗ ಏನಾಗ್ತದೆ, ಯಾರಾದರೂ ಕೂಡ ನೋಡ್ಕೋಬೋದು, ತಿಳ್ಕೊಬೋದು. ಸೊ ಅದನ್ನು ಮಾಡೋದಕ್ಕೆ ಕೂಡ ನಾನು ಕ್ರಮ ತೊಗೊಳಕ್ಕೆ ಹೇಳಿದ್ದೀನಿ. ಈಗ ಅದು ಇರ್ತದೆ, ಕೆಲವುದು ಸ್ಟೆರಿಲಿಟಿ ಟೆಸ್ಟು, ಕೆಲವುದು ಏನು ಹೇಳ್ತಾರೆ ಅದಕ್ಕೆ, ಎಕ್ಸ್ಪೈರಿ ಆಗಿರುವಂಥದ್ದು ಇರ್ಬೋದು. ಕೆಲವರು ವಿದೌಟ್ ಏನೋ ಬೇರೆ ಎಂಡೋಟಾಕ್ಸಿನ್ ಫೇಲಿಯರ್ ಆಗಿರ್ಬೋದು. ಇದರಲ್ಲಿ ಈ ಥರದ್ದು ಬೇರೆ ಬೇರೆ ಥರ ಟೆಸ್ಟ್ಗಳು ಇರ್ತದೆ. ಸೊ ಯಾವ್ದು ಫೇಲಿಯರ್ ಆಗೋದು ಅದ್ರ ಪ್ರಕಾರ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ನಾನು ಅವ್ರು ಮೊನ್ನೆ ಮೆನ್ಷನ್ ಮಾಡಿದ್ದೆ, ಕೆಲವುದು 9 ಕಂಪನಿಗಳದ್ದು ನಾನು ಮೆನ್ಷನ್ ಮಾಡಿ ಕೇಂದ್ರಕ್ಕೆ ಬರೆದಿದ್ದೀನಿ. ಸೊ ಆ ಥರದ್ದು ಎಲ್ಲ ಥರ ಕಂಪ್ನಿಗಳು ಇರ್ತದೆ. ಸೊ ನಾನೇನು ಹೇಳಿದ್ದೀನಿ, ಯಾವುದೇ ನಮ್ಮ ವಿಶ್ಲೇಷಣೆ, ಆ ವಿಶ್ಲೇಷಣೆಯ ರಿಪೋರ್ಟು ಮತ್ತು ಅದನ್ನು ನಮ್ಮ ವೆಬ್ಸೈಟಲ್ಲಿ ಹಾಕ್ಬಿಡ್ಬೇಕು. ಸೊ ಯಾರು ನಮ್ಮನ್ನು ಬಂದು ಕೇಳೋದು, ಇನ್ನೊಬ್ಬರಿಗೆ ಕೇಳೋದು ಬೇಕಾಗಿಲ್ಲ, ಇಡೀ ದೇಶಕ್ಕೆ ಗೊತ್ತಾಗಬೇಕು. ಅದು ಒಂದು ಸುಧಾರಣೆ ಕ್ರಮನೇ. ನಮ್ಮ ಮಾಹಿತಿ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಯಾರೇ ಇದ್ರ ಬಗ್ಗೆ ಆಸಕ್ತಿ ಇರೋರು ನೋಡ್ಕೋಬೋದು, ತಿಳ್ಕೊಬೇಕು. ಅದನ್ನು ಮಾಡೋದು ಕೂಡ ಅವ್ರಿಗೆ ಹೇಳಿದ್ದೀನಿ. ಈಗಾಗಲೇ ಅದನ್ನು ಅವ್ರು ತಯಾರು ಮಾಡ್ತಾಯಿದ್ದಾರೆ. ಸೊ ಎಲ್ಲ ನಾವು ಅಪ್ಲೋಡ್ ಮಾಡಿಬಿಡ್ತೀವಿ ವಿತ್ ದ ನೇಮ್ ಆಫ್ ಯಾವ ಡ್ರಗ್ ಇನ್ಸ್ಪೆಕ್ಟ್ರು ಮಾಡಿದ್ರು, ಯಾವ ಕಂಪನಿ, ಯಾವ ಪ್ರಾಡಕ್ಟು, ಏನು ಫೇಲಿಯರು, ಏನು ಅದನ್ನು ಕೂಡ ಅಲ್ಲಿ ಬಂದುಬಿಡ್ಬೇಕು. ದುರ್ಬಳಕೆ ಅಂದರೆ ಆ್ಯಂಟಿಬಯೋಟಿಕ್ ಔಷಧಿ ದುರ್ಬಳಕೆ ಅಂದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟ ಮಾಡೋದು, ಅದು ದುರ್ಬಳಕೆ. ಯಾವುದು ಅದಕ್ಕೆ ಏನು ಅದು ನಾವು ನಿಯಂತ್ರಣ ಅಂತ ಹೇಳಿದ್ರೆ ಇದು ಜಾಗೃತಿ ಬೇಕು. ಒಂದು ಕಡೆ ನೋಡಿ, ಈಗ ನಾವು ಅವ್ರನ್ನ ಪ್ರಕರಣಗಳಲ್ಲಿ ಕೆಲವ್ರನ್ನ ಅಂಗಡಿಗಳನ್ನು ಮುಚ್ಚೇ ಬಿಟ್ಟಿದ್ದೀವಿ, ಕೆಲವ್ರನ್ನ ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಮುಂದಿನ ಕ್ರಮ ಅವರು ಸರಿಪಡಿಸುವಂಥ ಕ್ರಮಗಳು ತಗೊಳ್ಬೇಕು. ತದನಂತರನೇ ಆ ಸಸ್ಪೆನ್ಷನ್ ರಿವೋಕ್ ಆಗ್ತದೆ. ಮತ್ತು ಈ ಸಿಸ್ಟಮನ್ನು ನಾವು ಇಲ್ಲಿ ಯಾರು ಕನ್ಸ್ಯೂಮರ್ಸು ಅವರು ಕೂಡ ಅದ್ರ ಬಗ್ಗೆ ತಿಳ್ಕೊಬೇಕು. ಮತ್ತು ನಮ್ಮ ಫಾರ್ಮಸಿಸ್ಟ್ ಕೆಮಿಸ್ಟು ಮಳಿಗೆಗಳು ಅವರು ಕೂಡ ತಿಳ್ಕೊಬೇಕಾಗ್ತದೆ. ಸೊ ಇದು ನಾವು ಹೆಚ್ಚೆಚ್ಚು ಮಾಡ್ತಾ ಹೋದರೆ ಅವರಲ್ಲೇ ಸ್ವಲ್ಪ ಭಯ ಬರ್ತದೆ. ಹೌದಪ್ಪ, ಇದು ನಾವು ಮಾಡಬಾರ್ದು, ಇಲ್ಲದ್ರೆ ನಮ್ಮ ಲೈಸೆನ್ಸ್ ರದ್ದಾಗ್ತದೆ. ಅವಾಗ ಅವರೇ ಜಾಗೃತಿ ವಹಿಸ್ಕೊಂಡು ರೆಗ್ಯುಲೇಟ್ ಮಾಡ್ಬೇಕು. ಜನನೂ ಕೂಡ ಮಾಡ್ಬೋದು. ಈಗ ಫುಡ್ ಹೆಲ್ಪ್ಲೈನ್ ಇದೆ, ಬಟ್ ಜನರಿಗೆ ಹೆಲ್ಪ್ಲೈನ್ ನಂಬರ್ಗಳು ಜ್ಞಾಪಕ ಇರಬೇಕಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ದು ಒಂದು ಹೆಲ್ಪ್ಲೈನ್ ಇದೆ ಅಲ್ವಾ? ಯಾರ ನಂಬರ್ಗೆ ಯಾರು ಮಾಡಬೇಕು ಅಂತ ಜನ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೋಸ್ಕರ ಅವ್ರು ಮಾಹಿತಿ ಕೊಟ್ಟರೆ ಯಾರಿಗಾದ್ರೂ ಕೊಡ್ಬೋದು. ನೀವು ಹೇಳ್ದಂಗೆ ನಮ್ಮ ಹೆಲ್ಪ್ಲೈನ್ಗೂ ಕೂಡ ಫೋನ್ ಮಾಡಿ ಹೇಳ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ಇದೆ, ಆದರೆ ಅದು ಸಾರ್ವಜನಿಕರಿಗೆ ಗೊತ್ತಿರಬೇಕಲ್ಲ. ಬಟ್ ನಮ್ಮ ವೆಬ್ಸೈಟ್ ಇರ್ತದೆ, ಬೇರೆ ಕಾಂಟ್ಯಾಕ್ಟ್ ಮಾಡೋ ನಂಬರ್ಸ್ ಸಿಗ್ತದೆ, ಅವ್ರು ಸಂಪರ್ಕ ಮಾಡಿ ನಮಗೆ ಹೇಳ್ಬೋದು. ಕಾಸ್ಮೆಟಿಕ್ಸಲ್ಲಿ ಯಾವುದು ಫೇಲಿಯರ್ ಆಗಿಲ್ಲ. ಇಲ್ಲ, ಕಾಂತಿವರ್ಧಕಗಳು ಎಲ್ಲ ಇದುವರೆಗೂ ಬಂದಿರೋ ಇದು ರಿಪೋರ್ಟ್ ಎಲ್ಲ ಯಾವುದು, ಅದು ಔಷಧಿ ಡಿಸೆಂಬರ್ ಜನವರಿಯಲ್ಲಿ ಏನು ಮಾಡಿದ್ವಲ್ಲ ಅದರಲ್ಲಿ ಫೇಲಿಯರ್ ಆಗಿರೋದು 106 ಮತ್ತು 58. ಅದು ಕೋರ್ಟ್ ಮ್ಯಾಟರ್ ಬೇಕಾದ್ರೆ ಡೀಟೇಲ್ ಹೇಳ್ತಾರೆ. ಆಮೇಲೆ ನಾನು ಹೇಳೋದು, ನಾವು ಪ್ರೊಸೀಡಿಂಗ್ಸ್ ನಾವು ಪ್ರಾರಂಭ ಮಾಡ್ತೀವಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕೆ ಪ್ರಾರಂಭ ಮಾಡ್ತೀವಿ. ನಂತರ ಕೋರ್ಟ್ ಇರ್ತದೆ. ಯಾವುದೋ ಸ್ಟೇ ಬಂದಿಲ್ಲ ಅಲ್ಲ. ಯಾವುದ್ರದ್ದು ಹೇಳ್ತಾ ಇರೋದು ನೀವು? ಇನ್ನೂ ಬರಬೇಕಾಗಿದೆ. 262ರಲ್ಲಿ ಇದುವರೆಗೂ ಬಂದಿರುವಂಥದ್ದು 120, ಇನ್ನೂ ಉಳಿದಿರೋದು ಬರಬೇಕಾಗಿದೆ. ಅದು ಬರ್ತದಮ್ಮ. ಹೌದು.
ಸಿ ಟೆಪೆಂಡಾಲು ಈ ಥರ ಪೇನ್ ಕಿಲ್ಲರ್ಸು ಇವೆಲ್ಲ ಇರ್ತದಲ್ಲ, ಅದೆಲ್ಲ ಇಟ್ ಇಸ್ ಯೂಸ್ಡ್ ಆಲ್ಸೋ. ಕೆಲವರು ಅದನ್ನು ಒಂದು ರೀತಿ ಡ್ರಗ್ಸ್ ತಗೊಂಡಾಗೆ ಆ ಥರ ತೊಗೊಳ್ತಾರೆ. ಅಂದರೆ ಡ್ರಗ್ಸ್ ಅಂದರೆ ಆ ಥರ ನಾರ್ಕೋಟಿಕ್ಸ್ ಡ್ರಗ್ ಅದಲ್ಲ ಅದು, ಆ ಥರ ತೊಗೊಳೋದಕ್ಕೆ ನೋಡ್ತಾರೆ ಅವರು. ಸೊ ಎಷ್ಟೋ ಕಡೆ ಎಸ್ಪೆಷಲಿ ಈ ವೀಕರ್ ಸೆಕ್ಷನ್ಸ್ ಇರ್ತಾರಲ್ಲ, ಬಡವರು, ಸ್ಲಮ್ಗಳು ಮತ್ತು ಕಾರ್ಮಿಕರು, ಅವರು ಇವರು ಅಂಥವರು ಇದು ಸುಲಭವಾಗಿ ಚೀಪಾಗಿ ಸಿಕ್ಬಿಡ್ತದೆ ತೊಗೊಂಬಿಟ್ಟು ಇದನ್ನು ಉಪಯೋಗಿಸುವಂಥದ್ದು. ಇಲ್ಲ ನಮಗೆ ಇಲ್ಲ, ಇದು ನಮ್ಗೆ ಇದರಲ್ಲಿ ಯಾವುದೇ ಒಂದು ರೂಲ್ಸಲ್ಲಿ ಬರ್ತಾ ಇಲ್ಲ. ಇದಕ್ಕೆ ಗೈಡ್ಲೈನ್ಸ್ ಫಿಕ್ಸ್ ಮಾಡಬೇಕು ಮತ್ತು ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಅವರು ಒಂದು ತಿಳುವಳಿಕೆಯನ್ನು ಹೇಳಬೇಕಾಗ್ತದೆ. ಯಾಕಂದರೆ ಯಾವ ಕಾನೂನು ಅಡಿಯಲ್ಲೂ ಬರ್ತಾ ಇಲ್ಲ ಇದು. ಟ್ಯಾಟುಗಳು ಈ ಏನು ಹೆವಿ ಮೆಟಲ್ಸನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅದರಿಂದ ಕೆಲವು ದುಷ್ಪರಿಣಾಮಗಳಿದೆ. ಸೊ ಯಾವ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೋದು, ಎಷ್ಟು ಉಪಯೋಗ ಮಾಡ್ಬೋದು, ಮತ್ತು ಕೆಲವು ಮೆಟಲ್ಸನ್ನು ಎಲ್ಲ ಮೆಟಲ್ಸ್ ಉಪಯೋಗ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಇದೆಲ್ಲ ಸ್ವಲ್ಪ ರಿಸರ್ಚ್ ಹೆಚ್ಚಬೇಕು. ಇದು ನಮ್ಮ ವ್ಯಾಪ್ತಿಯಲ್ಲಿ ನಾವು ಇದನ್ನು ಮಾಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಅವರು ಒಂದು ಪರಿಶೀಲನೆ ಮಾಡಿ ಇದಕ್ಕೆ ಇಷ್ಟು ಪ್ರಮಾಣದಲ್ಲಿ ಎಷ್ಟು ನಾವು ಉಪಯೋಗ ಮಾಡ್ಬೋದು ಅಂತ ಇದ್ದರೆ ಅದನ್ನು ಏನಾದರೂ ಒಂದು ಗೈಡ್ಲೈನ್ ಫಿಕ್ಸ್ ಮಾಡಲಿ ಅಂತ, ಏನಾದರೂ ಒಂದು ಸ್ಟ್ಯಾಂಡರ್ಡ್ಸ್ನ ಫಿಕ್ಸ್ ಮಾಡಲಿ. ಕಾಸ್ಮೆಟಿಕ್ಸ್ ಕೂಡ ಈ ಮಾರ್ಕೆಟ್ಗಳಲ್ಲಿ ಹೋದಾಗ ದೊಡ್ಡ ಬ್ರ್ಯಾಂಡ್ನ ಡೂಪ್ಲಿಕೇಟ್ ವರ್ಷನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ಆಕ್ಷನ್ಸ್ ತಗೊಳ್ಳೋದಕ್ಕೆ ಅವಕಾಶ ಇಲ್ವಾ? ಯಾಕಂದ್ರೆ ಅದರಲ್ಲಿ ಹೆಚ್ಚು ಒರಿಜಿನಾಲಿಟಿ ಇರುತ್ತೆ, ಫೇಕ್ ಇರುತ್ತೆ. ಸೊ ಅಂಥವ್ರ ಮೇಲೆ ನೀವು ವರದಿ ತಗೋತೀರಾ? ಈಗ ಅವರು ಬೇರೆ ಏನು ನೀವು ಹೇಳ್ತಾ ಇರೋದು ಬ್ರ್ಯಾಂಡ್ ಹೆಸರು ಬೇರೆ ಬಟ್ ತಯಾರಕರು ಬೇರೆ, ಅದು ಮೋಸ. ಅದು ಖಂಡಿತವಾಗಿಯೂ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ, ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕಾಗ್ತದೆ, ಅದೆಲ್ಲ ಇರ್ತದೆ. ಅದು ನಮ್ಮ ಇದಕ್ಕೆ ಬರ್ತದ ಅಂತ ಇಲ್ಲ, ಬಟ್ ಅದೇ ಯಾಕಂದರೆ ನಾವಿರೋ ಒಂದು ಕ್ವಾಲಿಟಿ ಚೆಕ್ ಮಾಡ್ತೀವಿ. ಇದೆಲ್ಲ ಏನಾಗ್ತದೆ, ಈ ಕನ್ಸ್ಯೂಮರ್ ಕೋರ್ಟ್ಗಳು ಮತ್ತು ಏನು ನಮ್ಮ ಇದಿದೆಲ್ಲ ಡಿಪಾರ್ಟ್ಮೆಂಟು ವೇಟ್ಸ್ ಆ್ಯಂಡ್ ಮೆಷರ್ಸು, ಅವರು ಇದನ್ನು ನೋಡ್ತಾರೆ, ಏನು ಕ್ವಾಂಟಿಟಿ ಅದನ್ನು ಚೆಕ್ ಮಾಡ್ತಾರೆ ಅವರು. ಈ ಮಿಸ್ರೆಪ್ರೆಸೆಂಟೇಟಿವ್ ಬ್ರ್ಯಾಂಡ್ ಆಗಿದ್ದರೆ ಅದು ಕನ್ಸ್ಯೂಮರ್ ಕೋರ್ಟ್ಸು ಅವ್ರ ಮುಖಾಂತರ ಮಾಡಬೇಕಾಗ್ತದೆ. ಹೆಲ್ತ್ ಬಂದರೆ, ಯಾಕಂದರೆ ಆ್ಯಂಟಿಬಯೋಟಿಕ್ ಯಾವುದೋ ಬೇರೆ ಹೆಸರಲ್ಲಿ ಬೇರೆಯವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಮೆಡಿಸಿನ್ ಕ್ವಾಲಿಟಿ ನೋಡಬೇಕಾಗ್ತದೆ, ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಒಂದು ಅದನ್ನು ನೋಡಬೇಕಾಗ್ತದೆ. ಹೌದು, ಕಾಸ್ಮೆಟಿಕ್ಸ್ ನಮಗೆ ಬರ್ತದೆ, ಕ್ವಾಲಿಟಿ ಆಫ್ ದ ಕಾಸ್ಮೆಟಿಕ್. ಯಾವುದ್ರದ್ದು ಕಾಸ್ಮೆಟಿಕ್ಸ್ ಕ್ವಾಲಿಟಿ ಚೆಕ್ ಮಾಡಿ ನಮಗೆ ಬರೋದು. ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ನಮ್ಮಲ್ಲೇ ಬರೋದು. ಯಾವ ವಿಚಾರ ಟ್ಯಾಟು ಅದೇ ಹೇಳಿ, ನಾವು ಅವ್ರಿಗೆ ಗೈಡ್ಲೈನ್ಸ್ ಕೇಳ್ತಾ ಇದ್ದೀವಿ. ಇದನ್ನು ಎಷ್ಟು ಪರ್ಮಿಸಬಲ್ ಲಿಮಿಟ್ಸ್ ಇದೆ, ಎಷ್ಟು ಉಪಯೋಗ ಮಾಡ್ಬೋದು ಈ ಮೆಟಲ್ಸನ್ನು, ಅದಕ್ಕೇನು ದೇರ್ ಇಸ್ ನೋ ಗೈಡ್ಲೈನ್. ನಮ್ಮಲ್ಲಿ ಯಾವ ಗೈಡ್ಲೈನು ಇಲ್ಲ. ಅದು ಟ್ರೇಡ್ ಲೈಸೆನ್ಸ್ ತೊಗೊಳ್ತಾರೆ, ಟ್ರೇಡ್ ಲೈಸೆನ್ಸ್ ತೊಗೊಂಡು ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ಈಗ ಲೈಸೆನ್ಸ್ ತೊಗೋಬೇಕು ಟ್ಯಾಟೂಗೆ, ಅಥವಾ ಈಗ ಫಾರ್ಮಸಿ ಮಾಡಬೇಕಾದ್ರೆ ಒಂದು ಪರ್ಮಿಷನ್ ಬೇಕು, ಇನ್ನೊಂದು ಇದಕ್ಕೇನಿಲ್ಲ. ಸೊ ವಾಟ್ ಇಸ್ ಇದಕ್ಕೇನು ಸ್ಟ್ಯಾಂಡರ್ಡ್ಸ್ ಏನು, ಗೈಡ್ಲೈನ್ಸ್ ಏನು ಅಂತ. ಅದು ಕ್ರಾಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಇರ್ತದೆ. ಸೊ ಅದಕ್ಕೆ ನಾವು ಕೇಳಿರೋದು ಕೇಂದ್ರಕ್ಕೆ, ಇದ್ರ ಬಗ್ಗೆ ನೀವು ಒಂದು ಕೊಡಿ ಅಂತ, ಯಾವ ಥರ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಈಗ ಲೆಟ್ರ್ ಬರೀತಾ ಇದ್ದಾರೆ, ತಯಾರಾಗಿದೆ ಲೆಟ್ರು, ಅವರು ಸೈನ್ ಹಾಕಿ ಕಳಿಸ್ಬೇಕಷ್ಟೇ. ಅದನ್ನು ರಿಲೀಸ್ ಮಾಡ್ತೀವಿ, ಮೀಡಿಯಾಗೂ ರಿಲೀಸ್ ಮಾಡ್ತೀವಿ. ಅವರ ಸುರಕ್ಷತೆ ಅಂದರೆ ಅನ್ಸೇಫ್ ಬರುತ್ತೆ. ಅನ್ಸೇಫ್ ಅಂದರೆ JMFC ಕೋರ್ಟಲ್ಲಿ ಕೇಸ್ ಆಗ್ತದೆ. ಸಬ್ಸ್ಟ್ಯಾಂಡರ್ಡ್ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ADCಗಳಿಗೆ ಅಲ್ಲಿ ಕೇಸ್ ಆಗ್ತಿದೆ. ಅಂದರೆ ಏನೋ ಒಂದು ಪ್ರಮಾಣ ಇರಬೇಕು, ಆ ಪ್ರಮಾಣಕ್ಕಿಂತ ಕಡಿಮೆ ಇರುತ್ತೆ, ಅದು ಸಬ್ಸ್ಟ್ಯಾಂಡರ್ಡ್ ಬರುತ್ತೆ. ಅನ್ಸೇಫ್ ಅಂದರೆ ಈಗ ಯಾವುದೋ ಒಂದು ಪ್ರಮಾಣದ ಜಾಸ್ತಿ ಇತ್ತು, ಇಟ್ ಈಸ್ ಅನ್ಸೇಫ್ ಫಾರ್ ಕನ್ಸಂಪ್ಷನ್ ಅಂತ ಬರುತ್ತೆ, ಆವಾಗ ಅದು JMFC ಕೋರ್ಟಿಗೆ ಕೇಸ್ ಆಗ್ತದೆ. ಈಗ ನಮಗೆ ಸಬ್ಸ್ಟ್ಯಾಂಡರ್ಡ್ ಬಂದಾಗ ಅಸುರಕ್ಷತೆ ಮೇನ್. ಹೌದು, ಸಬ್ಸ್ಟ್ಯಾಂಡರ್ಡ್ ಅಂದರೆ 5 ಲಕ್ಷವರೆಗೂ ಫೈನ್ ಹಾಕ್ಬೋದು. ಅಸುರಕ್ಷತೆ ಬಂದರೆ ಈವನ್ ಜೈಲ್ ಶಿಕ್ಷಣ 5 ಲಕ್ಷವರೆಗೂ ನಾವೇ ಫೈನ್ ಹಾಕ್ಬೋದು. ಸಬ್ಸ್ಟ್ಯಾಂಡರ್ಡು ಅನ್ಸೇಫ್. ನೋಡಿ, ನಿಷೇಧ ಅಂತ ಹೇಳಿದ್ರೆ ಇದು ಬಳಕೆ ಮಾಡಬಾರ್ದು.
ಆಯಿತಾ, ಮಾಡೋಂಗಿಲ್ಲ. ಸೊ ಮಾಡದೇ ಇರೋದೇ ಯಾವ್ದು ಮಾಡಬಾರ್ದು ಅದನ್ನು ನಿಷೇಧ ಮಾಡೋದ್ರಲ್ಲಿ ಅರ್ಥ ಏನಿಲ್ಲ ಅಲ್ವಾ, ಮಾಡಬಾರ್ದು. ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಎರಡು ಕಡೆ ಈ H5N1 ಅದು ಪತ್ತೆಯಾಗಿದೆ. ಅದರಿಂದ ಅಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯವರು ಅಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಆ ಎಲ್ಲ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಅದು ಮಾಡ್ತಾಯಿದ್ದಾರೆ. ಮತ್ತು ಸುತ್ತಮುತ್ತ ಎಲ್ಲವನ್ನು ಕೂಡ ಅವರು ಹತ್ರ ಇರುವಂಥ ಎಲ್ಲ ಬೇರೆ ಬೇರೆ ಪೌಲ್ಟ್ರಿ ಫಾರ್ಮ್ಗಳನ್ನು ಕೂಡ ಚೆಕ್ ಮಾಡಿ ಅದನ್ನು ಅವರು ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲ ತಗೊಳ್ತಾರೆ ಅವರು. ನಮ್ಮ ಕಡೆಯಿಂದ ಅಲ್ಲಿ ಇರುವಂಥ ವಿಶೇಷವಾಗಿ ಆ ಪೌಲ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವ್ರ ಮೇಲೆ ಮತ್ತು ಜನರಲ್ಲಾಗಿ ಅಲ್ಲೇನಾದರೂ ಈ ಜ್ವರ ಬರ್ತಾ ಇರುವಂಥದ್ದು ಅಥವಾ ಇನ್ಫ್ಲೂಯೆನ್ಸಾ ಥರ ಕಾಯಿಲೆಗಳೇನೋ ಬರ್ತಾ ಇದೆಯಾ ಅಂತ ಒಂದು ಎಚ್ಚರಿಕೆಯಿಂದ ಇದ್ದಾರೆ. ಇದುವರೆಗೂ ಎಲ್ಲೂ ಯಾವ ಮನುಷ್ಯರು ಏನು ಬಂದಿರತಕ್ಕಂಥದ್ದು ಕಂಡು ಬಂದಿಲ್ಲ. ಆದರೆ ನಮ್ಮ ಆರೋಗ್ಯ ಇಲಾಖೆ ಆ ಪ್ರದೇಶಗಳಲ್ಲಿ ಎಚ್ಚರಿಕೆ ವಹಿಸೋದಕ್ಕೆ ಈಗಾಗಲೇ ಇವತ್ತು ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಎರಡು ಕಡೆನೂ ಸಭೆ ಮಾಡಿ ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದಕ್ಕೆ ಅವರು ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಯವರು ಮತ್ತು ಪಶುಸಂಗೋಪನೆ ಇಲಾಖೆ ಎಲ್ಲರೂ ಕೂಡ ಸೇರಿ ಜಂಟಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ. Seized. When NSQ comes, they should recall. It was still lying with the retailers. That we have seized as a special drive. Private retailers, pharmacy. What is the new policy going? How is that going to change the current? See, we will come out with it. It is not an easy policy to implement. That is why in this country there has never been a proper recall. So what we want to do is have a system in place where everybody is made aware, and so we should know the stocks availability and availability, how much has gone into how much is lying with the distributor, how many are there in the shops, in the chemists, how many are there in the hospitals, nursing homes. We don't know, no? And that information should go to all of them first, that do not sell further and send your stocks back to either you should go back to the distributor back to the parent company, the manufacturer. So this system, we will be coming out with a recall policy. But this is what I have asked the Government of India also to do, because this has to be tackled at a national level. So that is what we are asking. But we are working on our own. So we will be coming out with our proposal shortly. It is very difficult to track all this. That's why we want to create an app, so that when the information flow is there, and we can see that people are held accountable. ನೀರಿನ ಮಟ್ಟ ರಿಸಲ್ಟ್ ಯಾವಾಗ ಬರ್ಬೋದು? ಏನು ದೂರ ಬಂದಿತ್ತಾ? ಯಾವ ರೀತಿ ಟೆಸ್ಟ್ ಮಾಡ್ತಾರೆ? 15 ದಿನದಲ್ಲಿ ಬರುತ್ತೆ. ದೂರ ಅಂತ ಹೇಳಿ ಜನರಲ್ ಆಗಿ ಕಂಪ್ಲೇಂಟ್ ಬರ್ತಾ ಇರ್ತದಲ್ಲ. ಈಗ ನೀವು ಕಲ್ಲಂಗಡಿಗಳು ಅಂತ ಹೇಳಿದ್ರಲ್ಲ, ಅದೇ ಥರ ನೀರ್ದು ಹೇಳ್ತಾರೆ. ಮೈಕ್ರೋಬಯಾಲಜಿನೂ ಮಾಡಿಸ್ತಾ ಇದ್ದೀವಿ, ಎರಡು ಥರನೂ ಮಾಡಿಸ್ತಾ ಇದ್ದೀವಿ. ಮೈಕ್ರೋಬಯಾಲಜಿ ಮತ್ತು ಅದು ಸ್ಟ್ಯಾಂಡರ್ಡ್ ಬೇರೆ ಆರ್ಗನೈಸಮ್ಸ್ ಇದೆಯಾ ಅಂತ, ಬ್ಯಾಕ್ಟೀರಿಯಲ್ ಆರ್ಗನೈಸಮ್ಸ್ ಅದು ಇದು ಈಗ ಬರ್ತಿದ್ದೀವಲ್ಲಮ್ಮ. 288 ಇವೆಲ್ಲ ನೀವು ಕರೆಕ್ಟಾಗಿ ಓದ್ತೀರಾ, ಇದು ಯಾಕೆ ಮರ್ತುಬಿಟ್ರಿ? 288. 280. ಮೈಕ್ರೋಬಯಾಲಜಿ ಫೇಲ್ ಆಗುತ್ತೆ. ಮೈಕ್ರೋಬಯಾಲಜಿ ಬಡ ಫೇಲ್ ಆಗುತ್ತೆ. I think I recently asked ಮಾಲ್ದು ಒಂದು ಕೊಡಿ. ಆಯ್ತು, ಈಗ ಪ್ರೆಸ್ ಕಾನ್ಫರೆನ್ಸ್ ಕ್ಲೋಸ್ ಮಾಡಿ ಸುಮ್ಮನೆ ಹಂಗೆ ಮಾತಾಡೋಣ, ಮೈಕ್ ತೆಗೆದುಬಿಡಿ. ಆಮೇಲೆ ಹಾಂ ಇಲ್ಲ, ಈಗ ಕುಕ್ಕೆ ಸುಬ್ರಹ್ಮಣ್ಯ ಸಮಿತಿ ರಚನೆ ಆಗಬೇಕಾಗಿದೆ, ಹೊಸ ಸಮಿತಿ. ಬಹುಶಃ ಈ ಅಧಿವೇಶನ ಸಮಯದಲ್ಲಿ ಅದು ರಚನೆ ಆಗ್ತದೆ. ತದನಂತರ ಅಧ್ಯಕ್ಷರು ಯಾರು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತಾರೆ.